ನಮಸ್ಕಾರ ಗೆಳೆಯರೇ, ತಮ್ಮೆಲ್ಲರಿಗೂ NSS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ವಿಷಯ ಕೊಹಿನೂರ್ ವಜ್ರ. 190 ವರ್ಷಗಳ ಬ್ರಿಟಿಷ್ ಇತಿಹಾಸವನ್ನು ವರ್ತಮಾನದಲ್ಲೂ ಜೀವಂತವಾಗಿಟ್ಟಿರುವಂತಹ ವಿಷಯನೇ ಈ ಕೊಹಿನೂರ್ ವಜ್ರ. ಕೊಹಿನೂರ್ ವಜ್ರ ಇದರ ಮೌಲ್ಯವೇನು, ಅದು ಭಾರತದಿಂದ ಈ ಬ್ರಿಟಿಷರ ಸ್ವತ್ತು ಹೇಗಾಯಿತು, ಮತ್ತೆ ಅದು ಭಾರತದ ಸ್ವತ್ತು ಆಗಬಹುದಾ, ಇವೆಲ್ಲ ವಿಷಯಗಳನ್ನ ಇವತ್ತಿನ ಈ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಈ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ವಿ ಶಾಲ್ ಲುಕ್ ಆನ್ ದ ಹಿಸ್ಟ್ರಿ ಆಫ್ ಕೊಹಿನೂರ್ ಡೈಮಂಡ್. ಎಸ್, ಕೊಹಿನೂರ್ ಡೈಮಂಡ್ initially at the 13th-14th century found in ಗೋಲ್ಕೊಂಡ ಮೈನಿಂಗ್. 13 ಮತ್ತು 14ನೇ ಶತಮಾನದಲ್ಲಿ ಗೋಲ್ಕೊಂಡ ಗಣಿಯಲ್ಲಿ ದೊರೆತಂತಹ ಈ ಕೊಹಿನೂರ್ ವಜ್ರದ ಆಗಿನ ತೂಕ ಎಷ್ಟು ಅಂದ್ರೆ 793 ಕ್ಯಾರೆಟ್. ಎಸ್, ಆಗ ಎಷ್ಟಿತ್ತು ರೀ? 793 ಕ್ಯಾರೆಟ್ ಇತ್ತು. ಪ್ರಸ್ತುತ ಇದರ ಕ್ಯಾರೆಟ್ 105.6 ಕ್ಯಾರೆಟ್. ಹಾಗಾದ್ರೆ 793ರಿಂದ 105 ಕ್ಯಾರೆಟ್ಗೆ ಇಷ್ಟರಿಂದ ಇಷ್ಟಕ್ಕೆ ಘಟಿಸಲಾಯಿತು. ಯಾಕೆ ಇದು ದೊಡ್ಡ ವಜ್ರದಿಂದ ಸಣ್ಣ ವಜ್ರ ಇತ್ತು ಕೊಹಿನೂರ್ ವಜ್ರ ಅಂತಂದ್ರೆ, ಸುಮಾರು ರಾಜರುಗಳ ಒಂದು ಅಧೀನಕ್ಕೆ ಒಳಪಟ್ಟು ಯಾವ ರಾಜರ ಅಧೀನಕ್ಕೆ ಇದು ಹೋಯ್ತೋ ಆ ರಾಜರು ತಮಗೆ ಬೇಕಾದಂತಹ ಶೇಪ್ ಅನ್ನ ಅದಕ್ಕೆ ಮಾಡ್ಕೊಂಡ್ರು. ಅದಕ್ಕೆ ಕಟ್ ಮಾಡಿ ತಮಗೆ ಬೇಕಾದಂತಹ ಶೇಪ್ ಅನ್ನ ಅವರು ಮಾಡ್ಕೊಂಡ್ರು. ಹಾಗಾಗಿ ಬೇರೆ ಬೇರೆ ಶೇಪ್ ಮಾಡುವುದರಿಂದ ಅದರ ಒಂದು ಮೌಲ್ಯ ಅಥವಾ ಅದರ ಒಂದು ಗಾತ್ರ ಏನಾಯ್ತು, ಕಡಿಮೆ ಆಗ್ತಾ ಬಂತು. ಇವತ್ತು ಅದರ ಇತಿಹಾಸ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಯಾರ್ಯಾರ ಹತ್ರ ಅದು ಹೋಗಿ ಏನೇನು ಬದಲಾವಣೆ ಆಯ್ತು ಅಂತ ಹೇಳಿ. ಓಕೆ, ನೋಡಿ, ಫಸ್ಟ್ ಆಫ್ ಆಲ್ ಇದು ಸಿಕ್ಕಿದ್ದೆಲ್ಲ ಅಂತ ಹೇಳ್ದ ಗೋಲ್ಕೊಂಡ. ಗೋಲ್ಕೊಂಡ ಅಂದ್ರೆ ಈಗಿಂದ ತೆಲಂಗಾಣ ರೀಸನ್. ಓಕೆ, 13-14ನೇ ಶತಮಾನದಲ್ಲಿ. ಈ 13-14ನೇ ಶತಮಾನದಲ್ಲಿ ಗೋಲ್ಕೊಂಡವನ್ನು ಆಳ್ವಿಕೆ ಯಾರು ಮಾಡ್ತಿದ್ರು ಅಂತಲ್ರಿ, ಕಾಕತೀಯರು ಆಳ್ವಿಕೆ ಮಾಡ್ತಿದ್ರು. ವರಂಗಲಿನ ಕಾಕತೀಯರು ಇದನ್ನ ಆಳ್ವಿಕೆ ಮಾಡ್ತಾ ಇದ್ರು. ಫಸ್ಟ್ ಇದು ಸಿಕ್ಕಿದ್ದೆ ಇವರಿಗೆ, ವರಂಗಲಿನ ಕಾಕತೀಯರಿಗೆ. ಮುಂದೆ ದಕ್ಷಿಣ ಭಾರತವನ್ನ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿ ದಕ್ಷಿಣ ಭಾರತವನ್ನ ಲೂಟಿ ಮಾಡ್ದ. ಆ ಲೂಟಿಯಲ್ಲಿ ಕಾಕತೀಯರಿಂದ ಇದು ಅಲ್ಲಾವುದ್ದೀನ್ ಖಿಲ್ಜಿಯ ಸ್ವತ್ತಾಯ್ತು ಕೊಹಿನೂರ್ ವಜ್ರ. ಅಲ್ಲಾವುದ್ದೀನ್ ಖಿಲ್ಜಿ ಈ ಹ್ಯಾಡಂಟ್ ಎನಿ ಸ್ಪೆಷಲ್ ಫೋಕಸ್ ಆನ್ ಇಟ್. ಅದ್ರ ಮೇಲೆ ಸ್ಪೆಷಲ್ ಫೋಕಸ್ ಏನು ಮಾಡಲಿಲ್ಲ ಆತ. ಅದು ಜಸ್ಟ್ ಇಟ್ ವಾಸ್ ಅ ಟ್ರೆಸರಿ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ. ಅದೊಂದು ಟ್ರೆಸರಿದಾಗ ಕೂತ್ ಬಿಟ್ಟತ್ತ ಅಷ್ಟೇ. ಓಕೆ, ಮುಂದೆ ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿ ಆದ ನಂತರ ಮೊಘಲ್ ಸಾಮ್ರಾಟರು ಆಳ್ವಿಕೆ ಮಾಡತ್ತಾರ ಭಾರತದಾಗ. ಮೊಘಲ್ ಸಾಮ್ರಾಟರಲ್ಲಿ ಈ ಕೊಹಿನೂರ್ ವಜ್ರ ಬಾಬರ್ ಹತ್ರ ಹೋಯ್ತು. ಬಾಬರ್ ನಂತರ ಹುಮಾಯೂನ್ ಹತ್ರ ಹೋಯ್ತು. ಹುಮಾಯೂನ್ ನಂತರ ಶಹಜಾನ್ ಹತ್ರ ಹೋಯ್ತು. ಹೀಗೆ ಎಲ್ಲಾ ಮುಘಲ್ ಸಾಮ್ರಾಟರ ಹತ್ರ ಹೋಗಿ ಲಾಸ್ಟಿಗೆ ಮೊಹಮ್ಮದ್ ಶಾ ಅನ್ನುವ ಆಳ್ವಿಕೆ ಬಂದಿರ್ತದ. ಮೊಹಮ್ಮದ್ ಶಾ, ಓಕೆ, ಇವ್ನ ಇನ್ನೊಂದು ಹೆಸರು ರಂಗೀಲಾ ಅಂತ. ಓಕೆ, ಇವನ್ ಹತ್ರ ಅದು ಇದ್ದಾಗ ಮೊಹಮ್ಮದ್ ಶಾನ ಮೇಲೆ ಆಗಿನ ಪರ್ಷಿಯಾದ ರಾಜ ನಾದಿರ್ ಶಾ ಈ ಮೊಹಮ್ಮದ್ ಶಾನ ಮೇಲೆ ದಾಳಿ ಮಾಡ್ತಾನೆ. ಮೊಹಮ್ಮದ್ ಶಾ ನಥಿಂಗ್ ಬಟ್ ರಂಗೀಲಾ ಅಂತ. ಓಕೆ, ಇವೆರಡು ಸೇಮ್ ನೋಡ್ರಿ. ರಂಗೀಲಾ ಅಂದ್ರೆ ಬಿ ಅದೇ, ಮೊಹಮ್ಮದ್ ಶಾ ಅಂದ್ರೆ ಬಿ ಅವನೇ. ಓಕೆ, ಇವನ ಮೇಲೆ ನಾದಿರ್ ಶಾ ಪರ್ಷಿಯಾದ ಒಬ್ಬ ರಾಜ ದಾಳಿ ಮಾಡಿದಾಗ ಆ ಡೈಮಂಡ್ ಏನು ಕೊಹಿನೂರ್ ಅದ ನೋಡ್ರಿ, ಅದು ನಾದಿರ್ ಶಾನ ವಶವಾಯಿತು. ಓಕೆ, ನಾದಿರ್ ಶಾ 1747 ಈತನ ಮರಣ ಆಗ್ತದ. ಈತನ ಮರಣ ನಂತರ ಈತನ ಸಂಪತ್ತೆಲ್ಲ ಲೂಟಿ ಮಾಡಿದ್ಯಾರಪ್ಪ ಅಂದ್ರೆ ಅಹಮದ್ ಶಾ ದುರ್ಯಾನಿ ಅಂತ, ಅಫ್ಘಾನಿಸ್ತಾನವ. ಅಹಮದ್ ಶಾ ದುರ್ಯಾನಿ ಅಂತ, ಅಫ್ಘಾನಿಸ್ತಾನ. ಸರ್ ನೋಡಿ, ಇದು ಹೊಸ ಹೆಸರು ಅನ್ಸ್ಲಿಕ್ಕತ್ತದ. ಆಕ್ಚುಲಿ ಇದು ಹೊಸ ಹೆಸರಲ್ಲ. ಇತಿಹಾಸದಲ್ಲಿ ಇತಿಹಾಸ ಓದ್ರ ಹಳಿ ಹೆಸರದ. ಅಹಮದ್ ಶಾ ದುರ್ಯಾನಿ ಯಾರಂದ್ರೇನು, 3ನೇ ಪಾಣಿಪತ್ ಯುದ್ಧದಲ್ಲಿ ಬಂದಂತಹ ಅಹಮದ್ ಶಾ ಅಬ್ದಾಲಿನಿ. ಎಸ್, ಅಹಮದ್ ಶಾ ಅಬ್ದಾಲಿ ಮತ್ತು ಅಹಮದ್ ಶಾ ದುರ್ಯಾನಿ ಇಬ್ರು ಸೇಮ್. ಅಹಮದ್ ಶಾ ಅಬ್ದಾಲಿ ಅಥವಾ ಅಹಮದ್ ಶಾ ದುರ್ಯಾನಿ ಯಾವಾಗ ನಾದಿರ್ ಶಾನ ಸಂಪತ್ತನ್ನ ಲೂಟಿ ಮಾಡಿದನೋ ಆವಾಗ ಆ ಡೈಮಂಡ್ ಈ ಅಹಮದ್ ಶಾ ದುರ್ಯಾನಿ ಹತ್ರ ಬಂತು, ಅಫ್ಘಾನಿಸ್ತಾನದ ರಾಜ. ಮುಂದೆ ನೋಡಿ, ಅಹಮದ್ ಶಾ ದುರ್ಯಾನಿನ ಮಗ ಆಳ್ವಿಕೆ ಮಾಡ್ತಾನೆ. ಮುಂದೆ ಆತನ ಸತ್ ನಂತರ ಆತನ ಮೊಮ್ಮಗ ಯಾರು, ಶಾ ಶುಜಾ ದುರ್ಯಾನಿ. ಶಾ ಶುಜಾ ದುರ್ಯಾನಿ ಆಳ್ವಿಕೆ ಮಾಡಕ್ಕೆ ಆರಂಭಿಸ್ತಾನೆ ಆ ಅಫ್ಘಾನಿಸ್ತಾನದಲ್ಲಿ.
ಆ ಟೈಮಿಗೆ ಈ ಶಾ ಶುಜಾ ದುರ್ಯಾನಿಯ ವಿರೋಧಿಗಳು ಈ ಶಾ ಶುಜಾ ದುರ್ಯಾನಿಯನ್ನ ಮೂಲೆ ಗುಂಪು ಮಾಡ್ತಾರೆ. ಈತನನ್ನ ಜೀವಂತವಾಗಿ ಸಾಯಿ ಹೊಡಿಬೇಕಂದಿರ್ತಾರೆ. ಯಾವಾಗ ಈತನನ್ನ ಸಾಯಿ ಹೊಡಿಬೇಕಂತಾರೋ ಅವಾಗ ಶಾ ಶುಜಾ ದುರ್ಯಾನಿ ಅಲ್ಲಿದು ಎಸ್ಕೇಪ್ ಆಗ್ಬಿಡ್ತಾನೆ, ಓಡ್ ಹೋಗ್ತಾನೆ, ತಲೆ ಮರ್ಸ್ಕೊಳ್ತಾನೆ. ತಲೆ ಮರ್ಸ್ಕೊಂಡಾಗ ಅವಾಗ ಭಾರತದಲ್ಲಿ ಯಾರ ಆಳ್ವಿಕೆ ಇರ್ತದ್ರಿ ಸರ್ ಅಂತಂದ್ರೆ ನಮ್ಮ ಸಿಖ್ಖರ ಆಳ್ವಿಕೆ ಇರ್ತದೆ. ಇಲ್ಲಿ ನಾರ್ತ್ ವೆಸ್ಟ್ ರೀಜನ್ದಾಗ, ವಾಯುವ್ಯ ಭಾರತದಾಗ ಯಾರಪ್ಪ ಅಂದ್ರೆ ರಂಜಿತ್ ಸಿಂಗ್ನ ಆಳ್ವಿಕೆ ಇರ್ತದೆ. ಅವಾಗ ರಂಜಿತ್ ಸಿಂಗ್ ಈ ತಲೆ ಮರ್ಸ್ಕೊಂಡಂತಹ ಶಾ ಶುಜಾ ದುರ್ಯಾನಿಗೆ ತನ್ನ ಆಸ್ಥಾನದಲ್ಲಿ ಇಟ್ಕೊಂಡು ಜೀವ ರಕ್ಷಣೆಯನ್ನ ನೀಡ್ತಾನೆ. ಎಸ್, ಶಾ ಶುಜಾ ದುರ್ಯಾನಿಗೆ ಯಾವಾಗ ನಮ್ಮ ಸಿಖ್ಖರ ರಾಜ ರಂಜಿತ್ ಸಿಂಗ್ ಜೀವ ರಕ್ಷಣೆ ಮಾಡಿ ಗೌರವಾನ್ವಿತವಾಗಿ ಇರ್ಲಿಕ್ಕೆ ಅವಕಾಶ ಕೊಡ್ತಾನೋ, ಅದರ ಬದಲಿಗೆ ಇನ್ ರಿಟರ್ನ್ ಆಫ್ ಇಟ್ ಶಾ ಶುಜಾ ದುರ್ಯಾನಿ ಗೇವ್ ಕೊಹಿನೂರ್ ಡೈಮಂಡ್ ಟು ರಂಜಿತ್ ಸಿಂಗ್. ಎಸ್, ನೋಡಿ ಕಾಲಚಕ್ರ ತಿರುಗ್ತಾ ಇರುತ್ತೆ. ಒಂದು ಟೈಮಿಗೆ ಭಾರತದ ಈ ಕೊಹಿನೂರ್ ವಜ್ರ ವಿದೇಶಕ್ಕೆ ಹೋಯ್ತು, ಪರ್ಷಿಯಾಕ್ಕೆ ಹೋಯ್ತು, ಅಫ್ಘಾನಿಸ್ತಾನಕ್ಕೆ ಹೋಯ್ತು, ಮತ್ತೆ ಎಲ್ಲಿಗೆ ಬಂತು? ಈಗ ಭಾರತಕ್ಕೆ ಬತ್ತಿಲ್ರಿ, ರಂಜಿತ್ ಸಿಂಗ್ ಹತ್ರನೇ ಬತ್ತು. ಶಾ ಶುಜಾ ದುರ್ಯಾನಿ ತನ್ನ ಸ್ವ ಇಚ್ಛೆಯಿಂದಲೇ ಮತ್ತೆ ಯಾರಿಗೆ ಕೊಟ್ಟ? ರಂಜಿತ್ ಸಿಂಗ್ ಕೊಟ್ಟ. ಮುಂದೆ ರಂಜಿತ್ ಸಿಂಗ್ನ ಆಳ್ವಿಕೆ ಅನೇಕ ಏರುಪೇರುಗಳನ್ನ ಕಾಣ್ತದ. ರಂಜಿತ್ ಸಿಂಗ್ನ ಮರಣ ನಂತರ 2 ಆಂಗ್ಲೋ ಸಿಖ್ ಯುದ್ಧಗಳಾತವ. ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಲಾಹೋರ್ ಒಪ್ಪಂದ ಆಗ್ತದ. ಅಫ್ಕೋರ್ಸ್ ಸಿಖ್ಖರು ಸೋತು ಬ್ರಿಟಿಷರಿಗೆ ಶರಣಗತಿಯಾದಾಗ ಲಾಹೋರ್ ಒಪ್ಪಂದ ಆಗ್ತದ. ಅವಾಗ ಆ ಸಿಖ್ಖರ ರಾಜ ಯಾರಿರ್ತಾನೆ? ದುಲೀಪ್ ಸಿಂಗ್ ಇರ್ತಾನೆ. ಎಸ್, ಎರಡನೇ ಆಂಗ್ಲೋ ಸಿಖ್ ಯುದ್ಧ ಹೋದ್ರಿ, ಅಲ್ಲಿ ದುಲೀಪ್ ಸಿಂಗ್ ಇರ್ತಾನ. ಸೋತ ದುಲೀಪ್ ಸಿಂಗ್ ತನ್ನ ಹತ್ರ ಇರೋ ಆ ಕೊಹಿನೂರ್ ವಜ್ರವನ್ನ ಬ್ರಿಟಿಷ್ ರಾಜ ಮತ್ತು ರಾಣಿಯರಿಗೆ ವಾಪಸ್ ಬಿಡ್ತಾನೆ. ನೋಡಿ ಎಲ್ಲೆಲ್ಲಿ ಹೋಗಿತ್ತು ಅದು? ಫಸ್ಟ್ ವಾರಂಗಲ್ ನಿಂತ ಅಲ್ಲಾವುದ್ದೀನ್ ಖಿಲ್ಜಿ ನಿಂತ ಮೊಘಲರ ನಿಂತ ಎಲ್ಲಿತ್ತು? ನಾದಿರ್ ಶಾ ನಿಂತ ದುರ್ಯಾನಿ ನಿಂತ ಮತ್ತೆ ಎಲ್ಲಿಗೆ ಬತ್ತು? ಸಿಖ್ಖರ ಹತ್ರ ಬತ್ತು. ನಮ್ಮ ಸಿಖ್ ರಂಜಿತ್ ಸಿಂಗ್ ನಂತರ ಈ ಸಾಮ್ರಾಜ್ಯ ಬ್ರಿಟಿಷರ ವಶವಾದಾಗ ದುಲೀಪ್ ಸಿಂಗ್ ಲಾಹೋರ್ ಒಪ್ಪಂದದಂತೆ ಆ ಕೊಹಿನೂರ್ ಡೈಮಂಡವನ್ನ ಯಾರಿಗೆ ಕೊಡ್ತಾನೆ? ಬ್ರಿಟಿಷ್ ರಾಜರು ಮತ್ತು ರಾಣಿ ಕೊಡ್ತಾನೆ. ವೆರಿ ಇಂಟ್ರೆಸ್ಟಿಂಗ್. ಆ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಆದಾಗ ಈ ದುಲೀಪ್ ಸಿಂಗನ ವಯಸ್ಸು ಕೇವಲ 10 ವರ್ಷ. ಚಿಕ್ಕ ವಯಸ್ಸಿನ ಬಾಲಕ ದುಲೀಪ್ ಸಿಂಗ್. ನೋಡ್ರಿ, ಯಾಕೆ ಹೇಳ್ತೀನಿ ಮುಂದೆ ಗೊತ್ತಾಗ್ತದೆ ನಿಮ್ಗೆ. ಬ್ರಿಟಿಷ್ ರಾಜ ಅಲ್ಬರ್ಟ್ ರಾಣಿ ವಿಕ್ಟೋರಿಯಾಳ ಕಿರೀಟದಲ್ಲಿ ಲೇಪಿಸಲಾಯಿತು. ಆಗಿಂದು ಬ್ರಿಟಿಷ್ ರಾಜ ಯಾರಿದ್ರು? ಅಲ್ಬರ್ಟ್. ಆತನ ರಾಣಿ ವಿಕ್ಟೋರಿಯಾ ಕಿರೀಟಕ್ಕೆ ಇದು ಲೇಪಿಸಲಾಯಿತು. ನೋಡೋಣ ಸರ್, ಪ್ರಸ್ತುತ ಕೊಹಿನೂರ್ ವಜ್ರವನ್ನ ಭಾರತಕ್ಕೆ ತರುವಲ್ಲಿ ಏನೇನು ಸಮಸ್ಯೆಗಳವ, ತರಬಹುದಾ ಎನ್ನುವ ಪ್ರಶ್ನೆ. ಪ್ರಸ್ತುತ ಇದು ಭಾರತಕ್ಕೆ ತರಬೇಕಂದ್ರೆ ಒಂದೇನ್ ಸಮಸ್ಯೆ ಇದೆ ಅಂತಂದ್ರೆ, ಬ್ರಿಟಿಷರೇನಂತಾರೆ, ಸರ್ ಇದು ಭಾರತೀಯರು ಕೊಟ್ಟಂತಹ ಕಾಣಿಕೆ, ಇದು ಭಾರತದಿಂದ ಲೂಟಿ ಮಾಡಿದಂತಹ ವಸ್ತುವಲ್ಲ, ಇದು ಭಾರತೀಯರೇ ಸ್ವಚ್ಛೆಯಿಂದ ಕೊಟ್ಟಂತಹ ಗಿಫ್ಟ್, ಕಾಣಿಕೆ ಅಂತ ಅವ್ರು ಹೇಳ್ತಾರೆ. ಆಕ್ಚುಲಿ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ದುಲೀಪ್ ಸಿಂಗ್ ಚಿಕ್ಕ ಬಾಲಕ, 10 ವಯಸ್ಸಿನ ಬಾಲಕ, ಏನ್ ಕಾಣಿಕೆ ಕೊಡ್ಬೋದು ಹೇಳಿ ಅಂತ ಆತನಿಗೆ ಏನ್ ಗೊತ್ತಾಗತ್ತೆ ಹೇಳಿ? ಆತ ಆ ಟೈಮಿಗೆ ಇಂಥ ಒಂದು ಮೌಲ್ಯಯುತ ವಸ್ತುವನ್ನ ಎತ್ತಿ ಬ್ರಿಟಿಷರಿಗೆ ಕೊಡ್ತಾನೆ ಅಂತಂದ್ರೆ ಏನ್ರಿ ಅದು ಕಾಣಿಕೆನೋ ಅಥವಾ ಲೂಟಿನೋ? ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನೆಕ್ಸ್ಟ್ ಎರಡನೇದು 2016ದಾಗ ಸುಪ್ರೀಂ ಕೋರ್ಟ್ದಾಗ ಒಂದು ಕೇಸ್ ಕೂಡ ಬೀಳುತ್ತೆ ಇದರ ಮೇಲೆ. ನಾವು ಈ ಕೊಹಿನೂರ್ ವಜ್ರವನ್ನ ವಾಪಸ್ ತರಬೇಕು ಅಂತ ಹೇಳಿ. ಓಕೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ? ಇಟ್ ಈಸ್ ಅ ಪೊಲಿಟಿಕಲ್ ಇಶ್ಯೂ. ಇದು ಒಂದು ಪಾಲಿಟಿಕಲ್, ರಾಜಕೀಯ ವಿಷಯ. ಈ ವಿಷಯದ ಮೇಲೆ ಎಲ್ಲಾ ಸಾಧಕ ಮತ್ತು ಬಾಧಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಹಕ್ಕು ಭಾರತ ಸರ್ಕಾರಕ್ಕೆ ಬಿಟ್ಟಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿ ಕೈ ತೊಳ್ಕೊಂಡು ಬಿಟ್ಬಿಡುತ್ತೆ. ಹೀಗೆ ಅನೇಕ ವಿಷಯಗಳು ಚರ್ಚೆಯಲ್ಲಿವೆ. ನಿಮ್ಗೆ ಇನ್ನೊಂದು ಗೊತ್ತಾ? ಇಲ್ಲಿವರೆಗೂ ನೋಡಿ, ವಾರಂಗಲ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಘಲ್, ನಾದಿರ್ ಶಾ, ಅಹಮದ್ ಶಾ, ಶಾ ಶುಜಾ, ದುಲೀಪ್ ಸಿಂಗ್, ಯಾರ್ಯಾರ ಹತ್ರ ಈ ಕೊಹಿನೂರ್ ವಜ್ರ ಹೋಗಿದೆಯೋ
ಅವರ ಸಾಮ್ರಾಜ್ಯ ಕೊನೆಗೊಂಡಿದೆ. ಹಾಗಾಗಿ ಕೊಹಿನೂರ್ ವಜ್ರ ಯಾರ ಹತ್ರ ಇದೆ ನೋಡ್ರಿ, ಅವ್ರ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ಅನ್ನುವ ಒಂದು ನಂಬಿಕೆ. ಹಾಗಾಗಿ ಬ್ರಿಟಿಷ್ ರಾಜನ ಕಿರೀಟದಾಗ ಎಲ್ಲಿದು, ಯಾರ ಕಿರೀಟದಾಗದ, ರಾಣಿಯ ಕಿರೀಟದಲ್ಲಿದೆ. ಇಟ್ ಮೀನ್ಸ್ ಇಟ್ ಈಸ್ ಬ್ಯಾಡ್ ಲಕ್ ಫಾರ್ ಮೆನ್. ಎಸ್, ಪುರುಷರಿಗೆ ಇದು ಒಂದು ಗುಡ್ ಲಕ್ ಅಲ್ಲ, ಬ್ಯಾಡ್ ಲಕ್ ಅದ ಅಂತ ಹೇಳಿಕಿಸಲ್ಲ ರಾಣಿಯ ಕಿರೀಟದಲ್ಲಿ ಇಟ್ಟಾರ ನೋಡ್ರಿ. ಒಂದು ದಿಸ್ ಈಸ್ ಒನ್ ಆಫ್ ದಿ ಪ್ರಿಡಿಕ್ಷನ್. ಓಕೆ, ಪ್ರಿಡಿಕ್ಷನ್. ಪ್ರಸ್ತುತ ಕೊಹಿನೂರ್ ವಜ್ರವನ್ನ ಭಾರತಕ್ಕೆ ತರುವಲ್ಲಿ ಸಮಸ್ಯೆಗಳವ. ಇದು ಭಾರತಕ್ಕೆ ಬರ್ಬೇಕಂದ್ರೆ ಹೇಳ್ತೀನಿ ಕೇಳ್ರಿ, ಭಾರತ ಎಷ್ಟು ಸದೃಢ ಆಗಬೇಕು ಅಂತಂದ್ರ, ಇದು ಬ್ರಿಟಿಷರ ಆರ್ಥಿಕತೆಗೆ ಸಡ್ಡು ಹೊಡೆದು ಏನ್ರಿ, ಬ್ರಿಟಿಷರ ಒಂದು ಆರ್ಥಿಕತೆ ಭಾರತದ ಆರ್ಥಿಕತೆ ಮೇಲೆ ನಿರ್ಭರವಾಗಬೇಕು. ಅವಾಗ ಇವ್ರು ನಾವು ಹೆಂಗೆ ಅವ್ರಿಗೆ ಗಿಫ್ಟ್ ಕೊಟ್ಟಿವಿ ಅಂತ ನೋಡ್ರಿ, ಹಂಗೆ ಅವ್ರು ನಮ್ಗೇನು ಕೊಡಬೇಕು, ಗಿಫ್ಟ್ ಕೊಡಬೇಕು. ಇಷ್ಟು ಮಟ್ಟಕ್ಕೆ ಭಾರತವನ್ನ ಬೆಳೆಸುವ ಒಂದು ಜವಾಬ್ದಾರಿ ಯಾರ ಹತ್ರ ಇದೆ, ಯಾರ ಈ ಒಂದು ಭಾರತವನ್ನ ಸದೃಢಗೊಳಿಸ್ಬೋದು ಅಂತಂದ್ರೆ ಅದು ನಾವು ಮತ್ತು ನೀವು. ಬಹುಶಃ ನಾವು ನೀವು ಅಂತಂದ್ರೆ ನಾ ಜವಾಬ್ದಾರಿಯಿಂದ ಮುಚ್ಕೊಳ್ಳೋದಂಗ ಆಗ್ತದ, ಅದು ನನ್ನ ಜವಾಬ್ದಾರಿ ಅಂತ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಅಂದಾಗ ಭಾರತ ಅಷ್ಟು ಸದೃಢ ಆಗಲು ಸಾಧ್ಯ. ಮತ್ತೆ ಈ ಕೊಹಿನೂರ್ ವಜ್ರ ಭಾರತಕ್ಕೆ ಗ್ಯಾರಂಟಿ ಬಂದೇ ಬರ್ತವೆ ಎನ್ನುವ ಆಶ್ವಾಸನೆಯಲ್ಲಿ ಈ ಕ್ಲಾಸನ್ನು ನಾನು ಮುಗಿಸ್ತೀನಿ. ಇಲ್ಲಿವರೆಗೂ ತಾವು ಕೇಳಿದ್ದಕ್ಕೆ ಧನ್ಯವಾದಗಳು.